ಉಸಿರೇ ಸವಿಗ. ಸಂಗೀತ ನಿಮಗೆ ಬಹಳಷ್ಟು ಕಲಿಸಿದೆ, ಬಹಳಷ್ಟು ಕೊಟ್ಟಿದೆ, ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದೆ. ಸೊ ಸಂಗೀತ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ, ಏನು ಹೇಳ್ತೀರಿ? ಸಂಗೀತ ಅಂದರೆ ನನಗೆ ಸರ್ವಸ್ವ. ಸಂಗೀತ ಇಲ್ಲದೆ ನಾನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸ್ವಲ್ಪ ಸೀರಿಯಲ್ ಎಲ್ಲ ಮಾಡ್ತಾ ಇರ್ತೀನಿ, ಅದು ಇಲ್ಲದೇ ನಾನು ಇರಬಲ್ಲೆ. ಅದು ಭಾಳ ಇಷ್ಟ ನನಗೆ. ಕೆಲವು ಸೀರಿಯಲ್ಲು ಫಿಲ್ಮ್ ಎಲ್ಲ ಮಾಡ್ತೀನಿ, ಇಲ್ಲ ಅಂತಲ್ಲ, ಭಾಳ ಇಷ್ಟಪಟ್ಟೆ ಮಾಡ್ತೀನಿ. ಬಟ್ ಸಂಗೀತ ನನಗೆ ನನ್ನ ಹೃದಯದ ಭಾಷೆ ಅದು. ಇಟ್ಸ್ ಎ ಲ್ಯಾಂಗ್ವೇಜ್ ಆಫ್ ಮೈ ಹಾರ್ಟ್. ನಾವು ಎಷ್ಟೋ ಸಲನೂ ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲದನ್ನು ಸಂಗೀತದಲ್ಲಿ ಕನ್ವೆ ಮಾಡ್ಬೋದು ಜನರಿಗೆ. ಯಾವುದೊಂದು ರಾಗದಲ್ಲಿ, ಯಾವುದೊಂದು ಸಾಹಿತ್ಯದ ಒಂದು ಅದ್ಭುತವಾದ ಸಾಹಿತ್ಯದಲ್ಲಿ ಹಾಡ್ತಾ ಹಾಡು ಜಸ್ಟ್ ಸಾಹಿತ್ಯ ಬರ್ಕೊಂಡಿರೋದಕ್ಕೆ ಅದನ್ನು ಹಾಡಿದರೆ ಅದರ ಎಫೆಕ್ಟ್ ಜಾಸ್ತಿ. ಈಗ ಎದೆ ತುಂಬಿ ಹಾಡಿದೆನು ಒಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಅಂತ GSS ಬರೆದ್ರೆ ಅದನ್ನು ಯಾರಾದರೂ ಒಳ್ಳೆಯ ರೀತಿಯಲ್ಲಿ ಹಾಡಿದರೆ ಅದು ಜನರಿಗೆ ಹೆಚ್ಚು ಮುಟ್ಟುತ್ತೆ. ಯಾವುದೇ ಅದು ದಾಸರ ಪದ ಇರ್ಬೋದು, ಸಿನಿಮಾ ಹಾಡಿರ್ಬೋದು, ಯಾವುದೇ ಇರ್ಬೋದು, ಕೇವಲ ಸಾಹಿತ್ಯ ಕೊಡಿದ್ರದಲ್ಲ, ಹಾಡಿ ಜನರಿಗೆ ಮುಟ್ಟು ಹಾಡಿದರೆ. ಒಟ್ಟಿಗೆ ನನಗೆ ಸಂಗೀತ ಅಂದರೆ ನನ್ನ ಜೀವನವೇ ಅದು. ನನಗೆ ಸಂಗೀತವೇ ಎಲ್ಲವನ್ನು ಕೊಟ್ಟಿದ್ದು. ದೂರದ ದಕ್ಷಿಣ ಕನ್ನಡದಿಂದ ಬಂದೆ, 30-32 ವರ್ಷ ಆಯಿತು. ಅಲ್ಲೂ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಂತೂ ವಿಪರೀತ ಅಭಿಮಾನ, ಬ್ಯುಸಿಯಾಗಿಬಿಟ್ಟೆ. ಕಾರ್ಯಕ್ರಮ ಒಂದು ಹೋಗಿ 100 ಆಯಿತು, 1000 ಆಯಿತು, ಹೀಗೆ ಕಾರ್ಯಕ್ರಮಗಳು. ಅಂದರೆ ಸಂಗೀತ ನನಗೆ ಊಟವನ್ನು ಕೊಟ್ಟಿದೆ. ನನಗೆ ಕೇವಲದು ಸಂಗೀತದಲ್ಲೇ ಊಟ ಮಾಡಿದ್ದು, ಸಂಗೀತದಲ್ಲಿ ನಮ್ಮದು ಮನೆ ಮಾಡಿದ್ದು. ಹಾಗೆ ಸಂಗೀತ ನನಗೆ ವೃತ್ತಿಯಾಗಿ ಕೂಡ ನನ್ನ ಜೀವನಕ್ಕೆ ಒಂದು ಅರ್ಥ ಕೊಡ್ತು. ನಮಗೆಲ್ಲ ಮೇಯ್ನ್ ಸಂಗೀತವೇ ವೃತ್ತಿ. ನಮಗೆ ಬೇರೆ ಯಾವುದೋ ಜಾಬಲ್ಲಿ ಇರೋರಲ್ಲ ನಾವು, ಇಟ್ಸ್ ಪ್ರೊಫೆಷನ್. ಹಾಗಾಗಿ ಸಂಗೀತ ನನಗೆ ಜೀವನವನ್ನು ಕಟ್ಟಿಕೊಟ್ಟಿದೆ. ಜನರ ಪ್ರೀತಿ, ವಿಶ್ವಾಸ ಎಲ್ಲವೂ. ನಾವು ಎಷ್ಟೇ ಸಂತೋಷದಲ್ಲಿದ್ದಾಗಲೂ ಹಾಡಿ ನಾವು ಮನಸ್ಸನ್ನು ಇನ್ನಷ್ಟು ಸಂತೋಷದಲ್ಲಿ ಇಟ್ಕೊಳ್ಲಿಕ್ಕೆ ನೋಡ್ತೀವಿ. ಬೇಸರ ಆದಾಗಲೂ ಹಾಡು ನಮಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಯಾವುದೇ ಮೂಡಲ್ಲಿದ್ದರೂ ಕೂಡ, ಯಾವುದೇ ತುಂಬ ಒಂಥರ ಬೇಸರಲ್ಲಿದ್ದರೆ ಅಂತ ಯಾವುದೋ ಒಂದೊಂದು ಶ್ಲೋಕ ಹೇಳಿದರೆ, ಯಾವುದೊಂದು ನಾಮಾವಳಿ ಹೇಳಿದರೆ, ಭಗವಂತನ ಗುಣಗಾನ ಮಾಡಿದರೆ ಕಮ್ಮಿ ಆಗುತ್ತದು. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ. ಖುಷಿಯಲ್ಲಿದ್ದಾಗಲೂ ಹಾಡ್ಬೋದು, ಬೇಸರಲ್ಲಿದ್ದಾಗ ಹಾಡ್ಬೋದು. ಸಂಗೀತಕ್ಕೆ ಈ ಶಕ್ತಿ ಇರೋದು, ರಿಲ್ಯಾಕ್ಸ್ ಮಾಡಿಬಿಡುತ್ತೆ ನಿಮ್ಮ ವಾಯ್ಸು. ನಮಗೆ ಆ ಭಕ್ತಿ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ನಿಮ್ಮ ವಾಯ್ಸ್ ದೇವ್ರು ಕೊಟ್ಟಿದ್ದು, ದೇವ್ರು ಕೊಟ್ಟ, ಅಪ್ಪ ಅಮ್ಮ ಕೊಟ್ಟ, ದೇವ್ರು ಕೊಟ್ಟ ವಾಯ್ಸ್ ಅಷ್ಟೇ. ನಮ್ಮ ಸಾಧನೆ ಏನಿಲ್ಲ ಅದರಲ್ಲಿ, ಏನೋ ದೇವ್ರು ಕೊಟ್ಟಿದ್ದಾನೆ.